ನಂಗ್ಯಾವಾಗ ಬಿಡುಗಡೆ ಭಾಗ್ಯ, ಜೈಲಲ್ಲಿ ಪವಿತ್ರ ಗೌಡ ಚಡಪಡಿಕೆ. ಸ್ಯಾಂಡಲ್ವುಡ್ನಲ್ಲಿ ಸಿಡಿದ ಗುಂಡು, ಹೀರೋ ಟ್ರಿಗರ್ ಎಳೆದದ್ದು ಯಾಕೆ? ಸಂಗೀತ ಸಾಮ್ರಾಟನ ಗೃಹಭಂಗ, 29 ವರ್ಷಗಳ ದಾಂಪತ್ಯದಲ್ಲಿ ಘಟಸ್ಫೋಟ. ದೊಡ್ಡಮನೆಯಲ್ಲಿ ಕೆರಳಿದ ಹನುಮಂತ, ಕುರೆಮ್ಯಾನ್ ಆಟ ಬೊಂಬಾಟ. ಇದು ಕರ್ನಾಟಕದ ನಂಬರ್ 1 ಫಿಲ್ಮ್ ಶೋ ಸಿನಿಯಡ್ಡ ಸ್ಪೆಷಲ್. ಲೈಫು ಇಷ್ಟೇನೆ. ಜಾಮೀನು ಕನಸೊತ್ತು ಜೈಲಿನಲ್ಲಿ ದಿನಗಳನ್ನ ಎಣಿಸ್ತಾ ಇದ್ದಾರೆ ಪವಿತ್ರ ಗೌಡ. ಅನಾರೋಗ್ಯ ಕಾರಣದಿಂದಾಗಿ ಮಧ್ಯಂತರ ಜಾಮೀನು ಪಡೆದಿದ್ರು. ದರ್ಶನ್ ಕೂಡ ಆತಂಕದಲ್ಲೇ ಗಂಟೆಗಳನ್ನ ಎಣಿಸ್ತಾ ಇದ್ದಾರೆ. ಈ ಇಬ್ಬರ ಜಾಮೀನು ಅರ್ಜಿ ವಿಚಾರಣೆ ಗುರುವಾರ ಹೈಕೋರ್ಟ್ನಲ್ಲಿ ನಡೆಯಲಿದೆ. ಅತ್ತ ಸುಪ್ರೀಂ ಅಂಗಳದಲ್ಲಿ ದರ್ಶನ್ಗೆ ಸಿಕ್ಕಿರೋ ಜಾಮೀನು ರದ್ದು ಕೋರಿ ಮೇಲ್ಮನವಿ ಸಲ್ಲಿಸಲಾಗ್ತಿದೆ. ಗುರುವಾರ ಹೈಕೋರ್ಟ್ನಲ್ಲಿ ಬೇಲ್ ಭವಿಷ್ಯ ಏನಾಗಲಿದೆ? ಅಂದೇ ಸುಪ್ರೀಂನಲ್ಲಿ ಮೇಲ್ಮನವಿ ಸಲ್ಲಿಕೆಯಾಗುತ್ತಾ? ದರ್ಶನ್ ಸರ್ಜರಿ ಮಾಡಿಸಿಕೊಳ್ಳದೆ ಇರೋಕೆ ಕಾರಣ ಇದೇನಾ? ಈಗ ಬರ್ತಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಂಗ್ಯಾವಾಗ ಬಿಡುಗಡೆ ಭಾಗ್ಯ, ಜೈಲಲ್ಲಿ ಪವಿತ್ರ ಗೌಡ ಚಡಪಡಿಕೆ. ಎರಡೆರಡು ಕಡೆ ಸಂಕಷ್ಟ, ಬೆಡ್ ಮೇಲೆಯೇ ದಾಸನ ಕನವರಿಕೆ. ನವೆಂಬರ್ 7ರಂದೇ ತನಗೆ ಜಾಮೀನು ಸಿಗುತ್ತೆ ಅಂತ ಕೋರ್ಟಿಗೆ ತಾಯಿಯನ್ನ ಕಳುಹಿಸಿದ್ರು ಪವಿತ್ರ ಗೌಡ. ಈ ಬಾರಿ ಹೈಕೋರ್ಟ್ನಲ್ಲಿ ತನಗೆ ಜಾಮೀನು ಸಿಕ್ಕೇ ಸಿಗುತ್ತೆ ಅಂತ ಅಗಾಧ ವಿಶ್ವಾಸ ಆಕೆಗೆ ಇದ್ದಂತಿತ್ತು. ದರ್ಶನ್ ರೀತಿಯಲ್ಲೇ ತನಗೂ ಬೇಲ್ ಸಿಕ್ಕು ಅವತ್ತೇ ಕೋರ್ಟಿನ ಷರತ್ತುಗಳನ್ನು ಪೂರೈಸಿ ಜೈಲಿನಿಂದ ಅಂದೇ ಆಚೆ ಬರೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ಲು ಲಿಪ್ಸ್ಟಿಕ್ ಸುಂದರಿ. ಆದರೆ ಹೈಕೋರ್ಟ್ ಆಕೆಗೆ ಶಾಕ್ ನೀಡಿತ್ತು. ಜಾಮೀನು ಅರ್ಜಿಯನ್ನ ನವೆಂಬರ್ 21ಕ್ಕೆ ಮುಂದೂಡಲಾಯಿತು. ಮಗಳನ್ನ ಮನೆಗೆ ಕರೆದುಕೊಂಡು ಹೋಗೋದಕ್ಕೆ ಬಂದಿದ್ದ ಪವಿತ್ರ ಗೌಡ ತಾಯಿ ಸಪ್ಪೆ ಮೊರೆ ಹಾಕೊಂಡು ಹೈಕೋರ್ಟ್ ಅಂಗಳದಿಂದ ಹೊರ ನಡೆದಿದ್ರು. ಈಗ ಮತ್ತೆ ಜಾಮೀನು ಅರ್ಜಿಯ ವಿಚಾರಣೆ ಬಂದಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮೊದಲು ಜಾಮೀನು ಸಿಗೋದು ಪವಿತ್ರ ಗೌಡಗೆ ಅಂತ ಅನೇಕರು ಮಾತನಾಡಿಕೊಂಡಿದ್ರು. ಮಹಿಳೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ಬೇಗ ಬೇಲ್ ಸಿಗಲಿದೆ ಅಂತ ಹೇಳಲಾಗಿತ್ತು. ಹಾಗಾಗಿಯೇ ನೂರಾರು ದಿನಗಳಿಂದ ಬಿಡುಗಡೆಯ ಕನಸನ್ನ ಹೊತ್ತು ಜೈಲಿನಲ್ಲೇ ದಿನ ದುಡ್ತಾ ಇದ್ದಾಳೆ ಪವಿತ್ರ ಗೌಡ. ಈ ಸಲವಾದರೂ ತನಗೆ ಜಾಮೀನು ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆನೂ ಆಕೆಗಿದೆ. ಗುರುವಾರಕ್ಕೆ ಬೇಲ್ ಭವಿಷ್ಯ ಏನಾಗಲಿದೆ ಅಂತ ಕಾದು ನೋಡಬೇಕು. ಪವಿತ್ರ ಗೌಡಳದ್ದು ಒಂದು ರೀತಿಯ ಚಡಪಟಿಕೆಯಾದರೆ ದರ್ಶನ್ ಅವರದ್ದು ಮತ್ತೊಂದು ರೀತಿಯ ಕನವರಿಕೆ. ಎರಡೆರಡು ಒಳ ಹೊಡೆತಕ್ಕೆ ಸಿಕ್ಕು ದರ್ಶನ್ ಒದ್ದಾಡ್ತಾ ಇದ್ದಾರೆ. ಸುಬ್ಬ ಸುಬ್ಬಿಯ ಚಿತ್ರಕಥೆ. ಗುರುವಾರಕ್ಕೆ ಜಾಮೀನು ಅರ್ಜಿ ವಿಚಾರಣೆ. ಈ ಬಾರಿಯಾದರೂ ಸಿಗುತ್ತಾ ಜಾಮೀನು? ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಡಬಲ್ ಟೆನ್ಷನ್. ಸುಬ್ಬ ಆಸ್ಪತ್ರೆಯಲ್ಲಿ, ಸುಬ್ಬಿ ಜೈಲಿನಲ್ಲಿ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಕೂಡ ಗುರುವಾರವೇ ನಡೆಯಲಿದೆ. ಮತ್ತೊಂದು ಕಡೆ ದರ್ಶನ್ಗೆ ಸಿಕ್ಕಿರೋ ಮಧ್ಯಂತರ ಜಾಮೀನನ್ನ ರದ್ದು ಮಾಡುವಂತೆ ಗುರುವಾರವೇ ಸುಪ್ರೀಂ ಕೋರ್ಟಿನಲ್ಲಿ ಮೇಲ್ಮನವಿ ಸಲ್ಲಿಸಲಾಗ್ತಾ ಇದೆಯಂತೆ. ಒಂದು ಕಡೆ ಬೆನ್ನು ಹುರಿಯ ನೋವು, ಮತ್ತೊಂದು ಕಡೆ ಜಾಮೀನು ಅರ್ಜಿಯ ಗುದ್ದಾಟ. ಈ ಎರಡರ ಮಧ್ಯೆ ದರ್ಶನ್ ಹೈರಾಣ ಆಗಿರೋದು ನಿಜ. ನಾಳೆಯೇ ಹೈಕೋರ್ಟ್ನಲ್ಲಿ ಜಾಮೀನು ಸಿಗುತ್ತೆ ಅನ್ನೋದು 100ಕ್ಕೆ 100 ಅನುಮಾನ. ಅರ್ಜಿ ವಿಚಾರಣೆಗೆ ಬರಬೇಕು, ಎರಡೂ ಕಡೆ ವಾದ ಮಂಡಿಸಬೇಕು, ಆನಂತರ ಬೇಲ್ ಭವಿಷ್ಯ ನಿರ್ಧಾರ ಆಗಲಿದೆ. ಅಲ್ಲಿವರೆಗೂ ಟೆನ್ಷನ್ ಇಬ್ಬರಿಗೂ ಕಟ್ಟಿಟ್ಟ ಬುತ್ತಿ. ನೂರಾರು ದಿನಗಳ ಕಾಲ ಜೈಲಿನಲ್ಲಿ ಕಳೆದಿರೋದ್ರಿಂದ ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸ ದರ್ಶನ್ಗೆ ಇದೆ. ಹಾಗಾಗಿಯೇ ಸರ್ಜರಿ ಮಾಡಿಸಿಕೊಳ್ಳದೆ ದಿನಗಳನ್ನು ದೂಡ್ತಾ ಇದ್ದಾರಂತೆ ದರ್ಶನ್. ರೆಗ್ಯುಲರ್ ಬೇಲ್ ಸಿಕ್ಕ ಮೇಲೆ ಕಡ್ಡಾಯವಾಗಿ ಸರ್ಜರಿ ಮಾಡಿಸ್ಕೊಳ್ಳೇಬೇಕು ಅಂತೇನೂ ಇಲ್ಲ. ಆ ಮಂಡೆ ಬಿಸಿ ಇರಲ್ಲವಾದ್ದರಿಂದ ಆದಷ್ಟು ರೆಗ್ಯುಲರ್ ಬೇಲ್ ಪಡೆಯೋ ತವಕ ಅವರದ್ದು. ಮಧ್ಯಂತರ ಜಾಮೀನು ಪಡೆದುಕೊಂಡು 3 ವಾರ ಕಳೆದರೂ ದರ್ಶನ್ ಸರ್ಜರಿ ಮಾಡಿಸ್ಕೊಂಡಿಲ್ಲ.
ಈ ಕಾರಣಕ್ಕಾಗಿಯೇ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರಿದೆ ಖಾಕಿ ಪಡೆ. ಈ ಚಕ್ರಸುಳಿ ಯಾರನ್ನ ಸುತ್ತಕೊಳ್ಳುತ್ತೆ ಅಂತ ಕಾದು ನೋಡಬೇಕು. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.